ವೆಲ್ಕಮ್ ಬ್ಯಾಕ್. ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಪೊಲೀಸ್ ಆಫೀಸರ್ಸ್ ಸಿಡಿದೆದ್ದಿದ್ದಾರೆ. ಕಮಿಷನರ್ ಸೇರಿದಂತೆ 5ರನ್ನ ಸಸ್ಪೆಂಡ್ ಮಾಡಲಾಗಿದೆಯಲ್ಲ, ಈ ವಿಷಯವಾಗಿ ತೀವ್ರ ರೀತಿಯಲ್ಲಿ ವಿರೋಧವನ್ನ ಪೊಲೀಸ್ ಆಫೀಸರ್ಸ್ IPS ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ IPS ಆಫೀಸರ್ಸ್ ಅಸೋಸಿಯೇಷನ್ ತೀವ್ರವಾಗಿ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದೆ, ಗರಂ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಅಥವಾ ನಾಳೆ IPS ಅಧಿಕಾರಿಗಳು ಸಭೆಯನ್ನ ನಡೆಸುತ್ತಾರೆ. ಅಧಿಕಾರಿಗಳ ಅಮಾನತು ಆದೇಶವನ್ನ ಹಿಂಪಡೆಯುವಂತ ನಿಟ್ಟಿನಲ್ಲಿ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರುವಂತ ಪ್ರಯತ್ನ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡೋ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ ಇವತ್ತು ಅಥವಾ ನಾಳೆ ಸಭೆ ಸೇರಿ. ಈಗ ದಕ್ಷ ಅಧಿಕಾರಿಗಳ ಮೇಲೆ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನದಲ್ಲಿ ಇವಾಗ ಅವ್ರನ್ನ ಅಮಾನತು ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ತಪ್ಪು ಹಾಗಾದ್ರೆ ಏನು ಇಲ್ವಾ? ಪೊಲೀಸ್ ಇಲಾಖೆಯಿಂದ ನಮಗೆ 2 ದಿನ ಟೈಮ್ ಕೊಡಿ, ನಾವು ಅರೇಂಜ್ಮೆಂಟ್ಸ್ ಮಾಡ್ಕೋತೀವಿ. ಇಮಿಡಿಯೇಟ್ ಆಗಿ ಹೇಳಿದ್ರೆ 3 ಗಂಟೆಯಲ್ಲಿ ಭದ್ರತೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಧ್ಯರಾತ್ರಿಯಿಂದ ಬೆಳಗಿನ ಜಾವ ತನಕ ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ಸೊ ಮತ್ತೆ ಅಧಿಕಾರಿಗಳನ್ನ ವಾಪಸ್ ಕರೆಸ್ಕೋಬೇಕಾಗತ್ತೆ, ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಕೋಬೇಕಾಗತ್ತೆ, ಭದ್ರತೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿ ಈಗ ಅಧಿಕಾರಿಗಳ ತಲೆದಂಡ ಮಾಡಿರೋದಕ್ಕೆ ಈಗ ಪೊಲೀಸ್ ಇಲಾಖೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಕಾಲ್ತುಳಿತದ ಕೇಸ್ ಬಗ್ಗೆ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಪೊಲೀಸ್ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ಅಧಿಕಾರ ವಹಿಸಿಕೊಂಡಂತ ಸೀಮಂತ್ ಕುಮಾರ್ ಸಿಂಗ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮ ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ತನಿಖೆ ಬಗ್ಗೆ ಅಧಿಕಾರಿಗಳ ಜೊತೆ ನಾನು ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನೂತನವಾಗಿ ಕಮಿಷನರ್ ಆಯ್ಕೆ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಪೊಲೀಸ್ ಕೆಲಸ ಅಂದ್ರೇ ಒಂದು ಚಾಲೆಂಜ್, ಬಟ್ ಆದರೆ ಈಗ ನೀವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ನೀವು ಕಮಿಷನರ್ ಆಗಿ ಬಂದಿರುವಂಥದ್ದು ತುಂಬ ಚಾಲೆಂಜ್ ಇದೆ. ಈ ಒಂದು ಮೂಮೆಂಟನ್ನು ನೀವು ಫೇಸ್ ಮಾಡುವಂಥದ್ದು. ಪೊಲೀಸ್ದು ಕೆಲಸ ಯಾವಾಗಲೂ ಚಾಲೆಂಜಿಂಗ್ ಇರ್ತದೆ. ಸೊ ಈಗ ಕೂಡ ಅದು ಏನೋ ಬೇರೆ ವ್ಯತ್ಯಾಸ ಇಲ್ಲ. ಆದರೆ ನಮ್ಮ ಎಲ್ಲ ಸಿಬ್ಬಂದಿಯವರು, ಅಧಿಕಾರಿ ವರ್ಗದವರು ಮತ್ತು ನಾವು ಪಬ್ಲಿಕ್ ಅವರು ಸೇರಿ ಏನು ಬೆಸ್ಟ್ ಪೊಲೀಸಿಂಗ್ ಕೊಡಬೇಕು ಸಿಟಿಗೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿವರೆಗೆ ನಮ್ಮ ಸಿಟಿ ಪೊಲೀಸ್ ಅವರು ಒಳ್ಳೆಯ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದೇ ಇನ್ನೂ ಮುಂದುವರಿಸ್ತೀವಿ ನಾವು. ಮತ್ತು ಈಗ ಜಸ್ಟ್ ನಾವು ಚಾರ್ಜ್ ತೊಗೊಂಡಿದ್ವಿ. ಸೊ ಮುಂದೆ ಹೇಗೆ ಹೋಗಬೇಕು ನಾವು ಎಲ್ಲ ನಮ್ಮ ಆಫೀಸರ್ ಜೊತೆಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ನಾವು ಪರಿಹಾರ ಮಾಡ್ತೀವಿ. ಸರ್, ಈಗ ಪ್ರಮುಖವಾಗಿ 11 ಜನ ಡೆತ್ ಆಗಿದೆ, ಮತ್ತು ರಾತ್ರಿಯಿಂದ ನೀವು ಕೂಡ ಚಾರ್ಜ್ ಲೇಟ್ ನೈಟಲ್ಲಿ ತೊಗೊಂಡಿದ್ದು, ಇಮಿಡಿಯೇಟ್ಲಿ ಸಿಟಿ ರೌಂಡ್ಸ್ ಮಾಡಿದ್ರಿ ಎಲ್ಲ ಆಕ್ಷನ್ದ್ರ ಬಗ್ಗೆ. ಬಟ್ ಕೆಲವರು ಬಂಧನ ಆಗಿದೆ ಅಂತ ಒಂದು RCB ಒಂದು ವಿಚಾರ, ದುರಂತಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವಾಗಿ. ಆ ದುರಂತ ಸಂಬಂಧಪಟ್ಟ ಕೆಲವು FIR ರಿಜಿಸ್ಟರ್ ಆಗಿದೆ. ಅದು ಸಂಬಂಧಪಟ್ಟ ನಮ್ಮ ಟೀಮ್ಸ್ ಅವರು ಇಡೀ ರಾತ್ರಿ ಕೆಲಸ ಮಾಡಿದ್ದಾರೆ ಅವರು. ಸೊ ನಾವು ಎಲ್ಲ ಅವ್ರ ಜೊತೆಗೆ ಚರ್ಚೆ ಮಾಡಿ ಡೀಟೇಲ್ಸ್ ಕೊಡ್ತೀವಿ. ಸದ್ಯಕ್ಕೆ ಕೆಲಸ ನಡೀತಾ ಇದೆ. ಅಂದರೆ ಕಾನೂನು ಪ್ರಕಾರ ಏನಿದೆ ನಾವು ಕ್ರಮ ತಗೊಳ್ತೀವಿ. ಸರ್, ಅಂದರೆ ಸ್ಪೆಷಲ್ ಟೀಮ್ ನಿಮ್ಮ ಕಡೆಯಿಂದ ಆಗಿರುವಂಥದ್ದು ಅಥವಾ ಏನಾದರೂ ಪ್ರಕರಣವನ್ನು CID ಕೊಡುವಂಥವ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಹೇಗೆ ಅಂತ ಸರ್? ಇಲ್ಲ, ನಾವು ನಮ್ಮ ಸಿಟಿ ಪೊಲೀಸ್ ಬಗ್ಗೆ ಮಾತಾಡುವಾಗ ನಮ್ಮ ಕೇಸ್ ರಿಜಿಸ್ಟರ್ ಆಗಿದೆ. ಕೇಸ್ಗೆ ನಾವು ಏನೋ ಯಾವ ರೀತಿ ಯಾವಾಗ CID ಕೊಡಬೇಕು ನಾವು CID ಕೊಡ್ತೀವಿ. ಅಲ್ಲಿವರೆಗೆ ನಮ್ಮ ಹತ್ರ ಇರ್ತದೆ. ಸೊ ನಾವು ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಏನಾದರೂ ಈ ಕೇಸನ್ನು ಪರ್ಟಿಕ್ಯುಲರ್ ಆಗಿ ನೀವೇನಾದರೂ ಸ್ಪೆಷಲ್ ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡಿ? ಆಲ್ರೆಡಿ ನಮ್ಮವರು ಮಾಡ್ಕೊಂಡಿದ್ದಾರೆ. ಅದೇ ಡೀಟೇಲ್ಸ್ ನಾವು ಕೊಡ್ತೀವಿ. ಇದಿಷ್ಟು ಸೀಮಂತ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಅಂದರೆ ಈಗಾಗಲೇ ನಾವು ಕಾರ್ಯಾಚರಣೆ ಒಂದು ಸ್ಪೆಷಲ್ ಟೀಮ್ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು. ಆ ಬಗ್ಗೆ ನಾವು ಈಗ ಕೆಲವೇ ಹೊತ್ತಲ್ಲಿ ಅದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೊಡ್ತೇವೆ. ಸದ್ಯ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್